ಗೈಸ್, ಇವತ್ ನಾವು ನೋಡಕ್ ಹೋಗ್ತಿರೋದು ತುಂಬಾನೇ ಡಿಫ್ರೆಂಟ್ ಆದ ಮತ್ತೆ ಕ್ರೇಜಿ ಲೆವೆಲ್ ನಲ್ಲಿರುವ ಮೂವಿ. ಸ್ಕೂಲ್ ನಲ್ಲಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೆ ಕೂಡ ಲವ್ವರು ಅಥವಾ ಕ್ರಶ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆದ್ರೆ ಅದೇ ಲವ್ ಎಲ್ಲ ಮಿತಿಯನ್ನ ಮೀರ್ ಬಿಟ್ರೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ನಾವು ನೋಡಕ್ಕೆ ಬಂದಿರುವ ಇವತ್ತಿನ ಸ್ಟೋರಿಯಲ್ವೇ ಕೂಡ ಅದೇ ರೀತಿಯಾಗಿನೇ ಆಗುತ್ತೆ. ಅಂದ್ರೆ ಒಂದು ಹುಡುಗ ಹುಡುಗಿ ಇಬ್ಬರವೇ ಪ್ರೀತಿಯನ್ನ ಮಾಡ್ತಿರ್ತಾರೆ. ಆದ್ರೆ ಒಂದು ದಿನ ಕಂಟ್ರೋಲ್ ಅನ್ನ ಮೀರಿ ಯಾವ ಘಟನೆ ನಡಿಬಾರ್ದಿತ್ತು ಅದೇನೆ ನಡೆದೋಗ್ಬಿಡುತ್ತೆ. ಆ ನಂತರ ಕೆಲವು ವಾರಗಳು ಆಗ್ಬೇಕಾದ್ರೆ ಹುಡುಗಿ ಪ್ರೆಗ್ನೆಂಟ್ ಆಗಿರೋದು ಗೊತ್ತಾಗುತ್ತೆ. ಅಷ್ಟೇ, ಇವಾಗ ಈ ವಿಷಯ ಅವರಿಗೆ ಗೊತ್ತಾಗ್ಬೇಕಾದ್ರೆ ಯಾವ ರೀತಿ ಇರುತ್ತೆ? ಅಪ್ಪಿತಪ್ಪಿ ಇವರ ಫ್ರೆಂಡ್ಸ್ ಗಳಿಗೆ ಇಲ್ಲ ಟೀಚರ್ಗೆ ಗೊತ್ತಾದ್ರೆ ಏನಾಗುತ್ತೆ? ಅದಿರ್ಲಿ, ಇವರ ಪೇರೆಂಟ್ಸ್ ಗಳಿಗೆ ಗೊತ್ತಾದ್ರೆ ಅವರ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಅಲ್ವಾ? ಸೊ ಅಂತ ಸಿಚುವೇಶನ್ ಅನ್ನ ಈ ಹುಡುಗರು ಯಾವ ರೀತಿ ಫೇಸ್ ಅನ್ನ ಮಾಡ್ತಾರೆ, ನಂತರ ಇವರ ಲೈಫಿನಲ್ಲಿ ಏನೆಲ್ಲ ನಡೀತು ಅನ್ನುವ ಕ್ರೇಜಿ ಮೂವಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ಬ್ಲೂ ಸ್ಟ್ರಿಪ್ಸ್ ಅಂತ. ಅಂಡ್ ವಿಡಿಯೋ ಸಖತ್ತಾಗಿರೋದ್ರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡವನ್ನ ಮಾಡದೆ ಇವತ್ತಿನ ಸ್ಟೋರಿ ಕಡೆಗೇನೆ ಬಂದ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಸ್ಕೂಲ್ ನಲ್ಲಿ ಓದ್ತಾ ಇರುವ ಒಂದಷ್ಟು ಹುಡುಗರನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಅದ್ರಲ್ಲಿ ನಮ್ಮ ಹೀರೋಯಿನ್ ಅವಳ ಹೆಸರು ಬಂದು ದಾರಾ ಅಂತ, ಹಾಗೆ ನಮ್ಮ ಹೀರೋವಿನ ಹೆಸರು ಬಂದು ಭೀಮಾ. ಅಂಡ್ ಇವರಿಬ್ರು ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಸ್ ಗಳು. ಅದು ಅಲ್ಲದೆ ಇವರ ಕೆಮಿಸ್ಟ್ರಿ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದೆ ಅಂದ್ರೆ ಇವರ ಕ್ಲಾಸ್ ನಲ್ಲಿರುವ ಫ್ರೆಂಡ್ ಗಳಿವೆ ಕೂಡ ಇವರ ನಡುವೆ ಅಫೇರ್ ಇದೆ ಅನ್ನೋದಾಗಿನೇ ಮಾತಾಡ್ಕೊಳ್ತಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಒಂದು ದಿನ ನಮ್ಮ ದಾರಾ ನಮ್ಮ ಭೀಮನನ್ನ ಅವಳ ಮನೆಗಾಗಿನೇ ಕರ್ಕೊಂಡು ಹೋಗ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ದಾರಾ ಅವಳ ಫಾದರ್ ಒಂದು ರೆಸ್ಟೋರೆಂಟ್ ಅನ್ನ ಮಡಗಿದ್ದಾರೆ. ಸೊ ಇವಳ ಅಪ್ಪ ಅಮ್ಮ ಇಬ್ರು ಕೂಡ ಅದೇ ರೆಸ್ಟೋರೆಂಟ್ ನಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಿದ್ದಾರೆ. ಸೊ ಇವಾಗ ಮನೆಯಲ್ಲಿ ಯಾರುವೇ ಇಲ್ದೇ ಇರೋದ್ರಿಂದ ನಮ್ಮ ಹೀರೋವನ್ನ ಕರ್ಕೊಂಡೇನೆ ಬಂದಿದ್ದಾಳೆ. ಅಂಡ್ ಮನೇಲಿವೇ ಬೇರೆ ಯಾರುವೇ ಇಲ್ಲ ಅಲ್ವಾ? ಸೊ ಸೀದಾ ಇವಳ ಬೆಡ್ರೂಮ್ ಗೆನೆ ಕರ್ಕೊಂಡು ಬರ್ತಾಳೆ. ನಂತರ ಇವರು ಹುಡುಗರಾಗಿರೋದ್ರಿಂದ ತುಂಬಾನೇ ಎಂಜಾಯ್ ಅನ್ನ ಮಾಡಿ ಆಟವನ್ನ ಆಡ್ತಾರೆ. ನಂತರ ಇದೇ ರೀತಿ ತುಂಬಾನೇ ಆಟವನ್ನ ಆಡ್ಕೊಂಡು ಎಂಜಾಯ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ದಾರಾ ಅವಳ ಮೇಕಪ್ ಕಿಟ್ ಅನ್ನ ತೆಗೆದು ನಮ್ಮ ಭೀಮಾಗೆ ಎಲ್ಲ ಮೇಕಪ್ ಅನ್ನ ಮಾಡ್ತಾಳೆ. ಅಂಡ್ ನಮ್ಮ ಭೀಮಾ ಬೇರೆ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಿರ್ತಾನೆ ಅಂದ್ರೆ ನಗುವನ್ನ ತಡ್ಕೊಳ್ಳೋದಿಕ್ಕಾಗದೆ ಫೋನ್ ಅನ್ನ ತೆಗೆದು ಸೆಲ್ಫಿಯನ್ನ ತಗೊಂಡ್ಬಿಡ್ತಾಳೆ. ನಂತರ ಸೆಲ್ಫಿಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಅನ್ನವೇ ಮಾಡ್ಬಿಡ್ತಾಳೆ. ಅಷ್ಟೇ ಇದನ್ನ ನೋಡುವ ಭೀಮಾ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಅರೆ ನನ್ನ ಫೋಟೋವನ್ನ ಈ ರೀತಿ ಯಾರಾದ್ರೂ ನೋಡಿದ್ರೆ ನನ್ನ ಗತಿ ಏನಾಗ್ಬೇಡ, ಮೊದ್ಲು ಅದನ್ನ ಡಿಲೀಟ್ ಮಾಡುವಂತ ಫೋನ್ ಅನ್ನ ಕಿತ್ಕೊಳ್ಳೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ದಾರಾ ತುಂಬಾನೇ ವ್ಯೂಸ್ ಗಳು ಬರುತ್ತೆ, ಜನರು ನೋಡ್ತಾರೆ, ನೀನು ಫೇಮಸ್ ಆಗ್ತೀಯ ಬಿಡು ಅಂತ ಅವಳ ಫೋನ್ ಅನ್ನ ಕಾಪಾಡ್ಕೊಳ್ಳೋದಕ್ಕಾಗಿನೇ ನೋಡ್ತಿರ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಸಿಂಪಲ್ ಆಗಿ ಬಿಟ್ಬಿಡ್ತಾನ. ಇವನು ಕೂಡ ಫೋನ್ ಅನ್ನ ಕಿತ್ಕೊಳ್ಳೋದಕ್ಕಾಗಿ ನೋಡ್ಬೇಕಾದ್ರೆ ಇಬ್ರವೇ ಇನ್ನವೇ ಕ್ಲೋಸ್ ಆಗ್ಬಿಡ್ತಾರೆ. ಸೊ ಇವರ ಬಾಡಿಗೆ ಬಾಡಿ ಟಚ್ ಆಗ್ಬೇಕಾದ್ರೆ ತುಂಬಾನೇ ಟೆಂಪ್ಟ್ ಆಗಿ ಇವರ ಕಂಟ್ರೋಲ್ ಅನ್ನವೇ ಮೀರಿ ಯಾವ ಘಟನೆ ನಡಿಬಾರ್ದಿತ್ತು ಅದೇನೆ ನಡೆದೋಗ್ಬಿಡುತ್ತೆ. ಅಂದ್ರೆ ಫಿಸಿಕಲ್ ಆಗಿ ಇಬ್ರವೇ ರಿಲೇಶನ್ಶಿಪ್ ಗೆನೆ ಬಂದ್ಬಿಡ್ತಾರೆ. ಎಲ್ಲ ಮುಗಿದ್ಮೇಲೆ ನಮ್ಮ ದಾರಾಗೆ ಭಯವಾಗೋದಿಕ್ಕೆ ಶುರುವಾಗುತ್ತೆ. ನೋಡು, ನಮ್ಮ ಕಂಟ್ರೋಲ್ ಅನ್ನ ತಪ್ಪಿ ಏನು ನಡಿಬಾರ್ದಿತ್ತು ಅದು ನಡೆದೋಗ್ಬಿಟ್ಟಿದೆ. ಬಟ್ ಆದ್ರೆ ನೀನು ಹೊರಗಡೆ ಹೋಗಿ ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ. ಒಂದ್ ವೇಳೆ ನಮ್ಮ ಫ್ರೆಂಡ್ಸ್ ಗಳಿಗೆ ಗೊತ್ತಾಗ್ಬಿಟ್ರೆ ನಾವು ಅವರಿಗೆ ಮುಖವನ್ನ ತೋರ್ಸೋದಿಕ್ಕೆ ಆಗಲ್ಲ. ಸೊ ಈ ವಿಷಯವನ್ನ ನಮ್ಮ ಒಳಗಡೆನೆ ಬಚ್ಚಿ ಮಡ್ಗು ಅನ್ನೋದಾಗಿನೇ ಹೇಳ್ತಾಳೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ನಂತರ ದಿನಗಳು ಕಳೀತಾ ಇವರು ನಾರ್ಮಲ್ ಆಗೋದಿಕ್ಕೆ ಶುರುವಾಗ್ತಾರೆ. ಅಂದ್ರೆ ನಮ್ಮ ನಡುವೆ ಯಾವುದೇ ಘಟನೆ ನಡೆದೇ ಇಲ್ಲ ಅನ್ನುವ ರೀತಿಯಾಗಿ ಬದಲಾಗ್ತಾರೆ. ಸೊ ಎಲ್ಲವನ್ನ ಮರೆತು ಮೊದ್ಲಿನ ಹಾಗೇನೆ ತುಂಬಾನೇ ಕ್ಲೋಸ್ ಆಗಿನೇ ಫ್ರೆಂಡ್ಸ್ ಗಳ ರೀತಿ ನಡ್ಕೋತಿರ್ತಾರೆ. ಹಾಗೇನೆ ಫ್ರೆಂಡ್ಸ್ ಗಳ ಜೊತೆನೇ ಸೇರ್ಕೊಂಡು ಎಂಜಾಯ್ ಅನ್ನ ಮಾಡೋದು, ಟ್ರಿಪ್ ಅನ್ನ ಮಾಡೋದು ಎಲ್ಲನೂ ಮಾಡ್ತಿರ್ತಾರೆ. ಬಟ್ ಆದ್ರೆ ಇವರ ಖುಷಿ ತುಂಬಾ ದಿನಗಳ ಕಾಲವಾಗಿ ಉಳಿಯಲ್ಲ. ಯಾಕಂದ್ರೆ ಒಂದು ದಿನ ಇವರ ಫ್ರೆಂಡ್ಸ್ ಗಳ ಜೊತೆ ಬಂದು ಡಿನ್ನರ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ದಾರಾಗೆ ಸಡನ್ ಆಗಿ ವಾಮಿಟ್ ಆಗೋದಿಕ್ಕೆ ಶುರುವಾಗುತ್ತೆ. ಅಷ್ಟೇ, ಆ ಟೇಬಲ್ ಇಂದಾನೆ ಎದ್ದು ಹೊರಗಡೆಗಾಗಿನೇ ಬಂದು ವಾಮಿಟ್ ಅನ್ನ ಮಾಡ್ತಿರ್ತಾಳೆ. ನಂತರ ನಮ್ಮ ಭೀಮಾ ಕೂಡ ಬಂದು ನೋಡ್ಬೇಕಾದ್ರೆ ತಲೆ ಕೆಡೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನಾವೇನಾದ್ರೂ ಗಡ್ಬಡನ್ನ ಮಾಡ್ಬಿಟ್ಟಿದೀವ ಅಂತ. ನೆಕ್ಸ್ಟ್ ಸ್ವಲ್ಪ ನೀರನ್ನ ಕುಡಿಸ್ಬೇಕಾದ್ರೆ ನಮ್ಮ ದಾರಾಗೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಆದ್ರಿಂದ ಸೇಫ್ ಆಗಿ ಇವಳನ್ನ ಮನೆ ಹತ್ರಕ್ಕಾಗಿ ಬಿಡೋಣ ಅನ್ನೋದಾಗಿ ಕರ್ಕೊಂಡು ಬರ್ತಾನೆ. ಅಂಡ್ ಅದೇ ರೀತಿ ಕರ್ಕೊಂಡು ಬರ್ಬೇಕಾದ್ರೆ ದಾರಾ ಅವಳ ತಾಯಿನೇ ಬಂದು, ಅರೆ ನೀವು ಡಿನ್ನರ್ ಅನ್ನ ಮಾಡೋದಿಕ್ಕೆ ಹೊರಗಡೆ ಹೋಗಿದ್ರಿ ಅಲ್ವಾ, ಇಷ್ಟು ಬೇಗ ಡಿನ್ನರ್ ಅನ್ನ ಮುಗಿಸಿ ನೀವು ಬಂದ್ಬಿಟ್ರ ಅಂತ ಕೇಳ್ಬೇಕಾದ್ರೆ ನಮ್ಮ ಭೀಮಾ, ಇಲ್ಲ ಆಂಟಿ, ಇವಳಿಗೆ ಸ್ವಲ್ಪ ವಾಮಿಟ್ ಆಗೋದಿಕ್ಕೆ ಶುರುವಾಗ್ಬಿಡ್ತು. ಮೇ ಬಿ ಅಲ್ಲಿನ ಫುಡ್ ಇವಳಿಗೆ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ. ಸೊ ಅದಕ್ಕಾಗಿ ರಿಸ್ಕ್ ಅನ್ನ ತಗೊಳ್ಳೋದು ಬೇಡ ಅಂತ ಮನೆಗೇನೆ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳ್ತಾನೆ. ಇದನ್ನ ಕೇಳುವ ಮದರ್ ಕೂಡ ಫುಡ್ ನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು ಅಂತ ತಿಳ್ಕೊತಾರೆ. ನಂತರ ನಮ್ ಹೀರೋ, ಸರಿ ಆಂಟಿ ನಾನು ಮನೆಗೆ ಹೋಗಿ ಬರ್ತೀನಿ, ದಾರಾ ಅವಳನ್ನ ಚೆನ್ನಾಗಿನೇ ನೋಡ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳ್ಬೇಕಾದ್ರೆ ಮದರ್ಗೆ ತುಂಬಾನೇ ಡೌಟ್ ಗಳು ಬರೋದಕ್ಕೆ ಶುರುವಾಗುತ್ತೆ.
ಏನಿವ್ನು ಸಡನ್ ಆಗಿ ಇಷ್ಟೊಂದು ರೆಸ್ಪೆಕ್ಟ್ ಅನ್ನೆಲ್ಲ ಕೊಟ್ಟು ಮಾತಾಡ್ತಾ ಇದ್ದಾನೆ ಅನ್ನೋದಾಗಿ. ನಂತರ ನಮ್ಮ ದಾರ ಮನೆ ಒಳಗಡೆ ಬಂದು ತಂಗಿಯ ಜೊತೆ ಮಾತಾಡೋದಿಕ್ಕಾಗಿ ಕುಳಿಕೋತಾಳೆ. ಬಟ್ ಆದ್ರೆ ನಮ್ಮ ದಾರ ಹೀರೋವನ್ನ ತುಂಬಾನೇ ಮಿಸ್ ಅನ್ನ ಮಾಡ್ಕೋತಿದ್ದಾಳೆ. ಸೊ ಆ ರೀತಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ತಂಗಿಯ ಜೊತೆ ವಿಚಿತ್ರವಾಗಿ ನಡ್ಕೊಳ್ಳೋದಿಕ್ಕೆಲ್ಲ ಶುರು ಮಾಡ್ತಾಳೆ. ಅಷ್ಟೇ ಇದನ್ನ ನೋಡುವ ತಂಗಿ ಅಂತೂ, ಲೇ ಅಕ್ಕ ನಿನ್ಗೆ ಪೀರಿಯಡ್ಸ್ ನಡೀತಾ ಇದ್ಯಾ, ಅದಕ್ಕೆ ಅನ್ಸುತ್ತೆ ಮೂಡ್ ಸ್ವಿಂಗ್ ಆಗಿ ಈ ರೀತಿ ತುಂಬಾನೇ ವಿಚಿತ್ರವಾಗಿ ಆಡ್ತಿದ್ಯಾ ಅನ್ನೋದಾಗಿನೇ ಕೇಳ್ತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ದಾರಾಗೆ ತುಂಬಾನೇ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಈ ತಿಂಗಳಿನಲ್ಲಿ ಬರ್ಬೇಕಿದ್ದ ಪೀರಿಯಡ್ಸ್ ಮಿಸ್ ಆಗ್ಬಿಟ್ಟಿದ್ಯೆ. ಅರೆ ಏನಕ್ಕೆ ಬಂದಿಲ್ಲ, ನಮ್ಗೇನಾದ್ರೂ ದೊಡ್ಡ ರೋಗ ಬಂದ್ಬಿಟ್ಟಿದ್ಯಾ, ಇಲ್ಲ ಅಪ್ಪಿ ತಪ್ಪಿ ನಾವು ಪ್ರೆಗ್ನೆಂಟ್ ಆಗ್ಬಿಟ್ವಾ ಅಂತ ತುಂಬಾನೇ ಭಯವನ್ನೆಲ್ಲ ಪಡ್ಕೋತಾಳೆ. ಸೊ ಇದೇ ರೀತಿ ಯೋಚನೆ ಮಾಡ್ಕೊಂಡು ಯಾವ್ದಕ್ಕವೇ ಒಂದ್ಸಲ ಟ್ರೈ ಅನ್ನ ಮಾಡ್ಬಿಡೋಣ, ಪ್ರೆಗ್ನೆನ್ಸಿ ಕಿಟನ್ನ ತಂದು ಚೆಕ್ ಮಾಡೇ ಬಿಡೋಣ ಅಂತ ಒಂದು ಮಾರ್ಕೆಟ್ಗೆ ಬಂದು ಪ್ರೆಗ್ನೆನ್ಸಿ ಕಿಟನ್ವೇ ತಗೊಂಡು ಯೂರಿನ್ ಮುಖಾಂತರ ಅದನ್ನ ಚೆಕ್ ಮಾಡಿ ನೋಡ್ತಾಳೆ. ಸರಿ ಓಕೆ, ರಿಸಲ್ಟ್ ಏನು ಬಂದಿದೆ ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೇಕಾದ್ರೆ ಗಾಯ್ಸ್ ರಿಸಲ್ಟ್ ಪಾಸಿಟಿವ್ ಬಂದ್ಬಿಟ್ಟಿದೆ. ಅಂದ್ರೆ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಅಂಡ್ ಇಲ್ಲಿಂದ ನಮ್ಮ ಸ್ಟೋರಿ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಅನ್ನೇ ತಗೊಳುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ದಾರಾಗೆ ಈಗ ಸರಿಸುಮಾರು 16 ವರ್ಷ. ಸೊ ನಮ್ಮ ಲೈಫಿನಲ್ಲಿ ಸಾಧನೆಯನ್ನ ಮಾಡ್ಬೇಕು, ಎಜುಕೇಶನ್ ಅನ್ನ ಮಾಡ್ಕೊಳ್ಬೇಕು, ನಂತರ ನಮ್ಮ ಕರಿಯರ್ ಅನ್ನ ಸೆಟ್ ಮಾಡ್ಕೋಬೇಕು ಅಂತ ತುಂಬಾನೇ ಕನಸುಗಳನ್ನ ಮಡಗಿದ್ದಾಳೆ. ಸೊ ಇವಾಗ ಇಂತ ಟ್ವಿಸ್ಟ್ ಗಳು ಬರ್ತಾ ಇದೆ ಅಂದ್ರೆ ಏನನ್ನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ನಂತರ ನಮ್ಮ ಭೀಮನನ್ನ ಮನೆಗಾಗಿನೇ ಕರೆದು, ನೋಡು ನಾವು ಇಲ್ಲಿವರೆಗೂ ಯಾವ್ದ್ರ ಬಗ್ಗೆ ಯೋಚನೆಯನ್ನವೇ ಮಾಡಿರ್ಲಿಲ್ವೋ ಅದೇ ಘಟನೆನೆ ನಡೆದೋಗ್ಬಿಟ್ಟಿದೆ. ಅವತ್ತು ನಾವು ಮಾಡಿರುವ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಲೈಫ್ ಅನ್ನೇ ಬರ್ಬಾದಾಗ್ತಿದೆ. ಅಂದ್ರೆ ನಾನಿವಾಗ ಕನ್ಸೀವ್ ಆಗಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಭೀಮ ಕೈಯಲ್ಲಿ ಕೂಡ ಅರ್ಗಿಸ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ನಾವು ಎಂತ ದೊಡ್ಡ ತಪ್ಪನ ಮಾಡ್ಕೊಂಡ್ಬಿಟ್ವಿ ಅಂತ ಟೆನ್ಷನ್ಗೆನೆ ಒಳಗಾಗ್ತಾನೆ. ಅದು ಅಲ್ದೆ ಇವರಿಬ್ರು ಕೂಡ ಇನ್ನವೇ 16ನೇ ವಯಸ್ಸಿನಬ್ರು. ಸೊ ಇವಾಗ ನಾವು ಗೊತ್ತಿಲ್ದೇನೆ ಕಂಟ್ರೋಲ್ ಅನ್ನ ಮೀರಿ ಒಂದು ತಪ್ಪನ್ನ ಮಾಡ್ಬಿಟ್ಟಿದೀವಿ. ಮುಂದೆ ಏನನ್ನ ಮಾಡ್ಬೇಕು ಅಂತ ಎಷ್ಟೇ ಯೋಚನೆ ಮಾಡಿದ್ರುವೆ ಕೂಡ ಇವರಿಗೆ ಯಾವುದೇ ರೀತಿ ಐಡಿಯಾನವೇ ಬರ್ತಿಲ್ಲ, ಏನವೇ ಬರ್ತಾನೆ ಇಲ್ಲ. ನಾವೇನೆ ಮಕ್ಕಳ ಹಾಗೆ ಆಟ ಆಡ್ಕೊಂಡಿದೀವಿ, ಇವಾಗ ನಮ್ಗೇನೆ ಮಗುವಾಗ್ತಿದ್ಯಾ ಅನ್ನೋದಾಗಿನೇ ಟೆನ್ಷನ್ ಆಗ್ತಾರೆ. ಸೊ ಇವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ನಮ್ಮ ಭೀಮಾಗೆ ಗೊತ್ತಿಲ್ದಿರೋದ್ರಿಂದ ನಮ್ಮ ದಾರ ಅವಳನ್ನ ಪೂರ್ತಿಯಾಗಿ ಇಗ್ನೋರ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಂದ್ರೆ ಕ್ಲಾಸ್ ನಲ್ಲವೇ ಕೂಡ ನಮ್ಮ ದಾರ ಅವಳನ್ನ ಮಾತಾಡ್ಸೋದಿಕ್ಕವೇ ಹೋಗಲ್ಲ. ಅವಳು ಬರ್ತಾ ಇದ್ದಾಳೆ ಅಂದ್ರೆ ಸಾಕು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಓಡೋಗ್ ಬಿಡ್ತಾನೆ. ಅದು ಅಲ್ಲದೆ ಈ ವಿಷಯ ಇವನ ತಲೆಗೆ ಎಷ್ಟರ ಮಟ್ಟಿಗೆ ಸೇರ್ಕೊಂಡಿದೆ ಅಂದ್ರೆ ಮನೆಯಲ್ಲೂ ಕೂಡ ಬೇರೆ ಒಂದು ಸಪರೇಟ್ ಆಗಿರುವ ರೂಮ್ ನಲ್ಲೇನೆ ಮಲ್ಕೋತಿದ್ದಾನೆ. ಸರಿಯಾಗಿ ಫುಡ್ ಅನ್ನ ತಿನ್ನಲ್ಲ, ಯಾರ ಜೊತೆನವೇ ಮಾತಾಡಲ್ಲ, ಹಾಗೆ ಇದ್ದಕ್ಕಿದ್ದಾಗೆ ರೀಸನ್ ಇಲ್ದೆ ಯಾವಾಗ ಬೇಕಂದ್ರ ಅವಾಗ ಅಳೋದಿಕ್ಕೆಲ್ಲ ಶುರು ಮಾಡ್ಕೊಳ್ತಾನೆ. ಇದನ್ನ ನೋಡುವ ಮದರ್ ಅಂತೂ ಇವನೇನಾದ್ರೂ ನಶೆಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾನ ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳ್ತಾರೆ. ಲೋ ಏನಕ್ಕೋ ಹುಡುಗಿಯರ ಹಾಗೆ ಇಷ್ಟೊಂದು ಹೊಳ್ತಾ ಇದೆಯಾ ಅನ್ನೋದಾಗಿ ಎಷ್ಟೇ ಕ್ವಶನ್ ಕೇಳಿದ್ರವೆ ಕೂಡ ನಮ್ಮ ಹೀರೋ ಯಾವುದೇ ಆನ್ಸರ್ ಅನ್ನ ಕೊಡದೆ ಅವನ ರೂಮಿಗಾಗಿನೇ ಎದ್ದು ಬಂದ್ಬಿಡ್ತಾನೆ. ಇದನ್ನ ನೋಡುವ ಮದರು ತುಂಬಾನೇ ಟೆನ್ಷನ್ ಆಗಿ, ಲೋ ಗಂಡ ನಿನ್ನ ಮಗನಿಗೆ ಯಾವ ಭೂತ ಮೆಟ್ಕೊಂಡಿದ್ಯೋ ಏನೋ ನನ್ಗಂತವೇ ಗೊತ್ತಿಲ್ಲ. ಸೊ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗಿಲ್ಲ ಅಂದ್ರೆ ನಿನ್ನ ಹತ್ರ ಹೇಳ್ಕೊಳ್ಬಹುದು. ಸೊ ಒಳಗಡೆ ಹೋಗಿ ನಿಧಾನವಾಗಿನೇ ಕೇಳು ನೋಡು ಅಂತ ಕಳಿಸ್ತಾರೆ. ಸೊ ನಮ್ಮ ಭೀಮನ ಫಾದರ್ವೇ ಕೂಡ ಸರಿ ಓಕೆ ಅನ್ನೋದಾಗಿನೇ ಇವನ ಹತ್ರಕ್ಕೇನೆ ಬಂದು ನಿಧಾನವಾಗಿ ಮುದ್ದನ ಮಾಡ್ಕೊಂಡು ಏನಾಯ್ತು ಮಗ ಅನ್ನೋದಾಗಿ ಎಲ್ಲವನ್ನ ಕೇಳ್ತಾರೆ. ಸೊ ನಮ್ಮ ಹೀರೋಗವೇ ಕೂಡ ಇವನ ತಂದೆ ಹತ್ರ ಸುಳ್ಳನ್ನ ಹೇಳ್ಕೊಳ್ಳೋದಕ್ಕೆ ಮನ್ಸಾಗಲ್ಲ. ಆದ್ರಿಂದ ಇವನ ಮತ್ತೆ ದಾರಾವಳ ನಡುವೆ ನಡೆದಿರುವ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ಅದು ಅಲ್ಲದೆ ನಮ್ಮ ಫಾದರ್ಗೆ ಹೇಳ್ಕೊಂಡಿದೀವಿ ಅಂದ್ರೆ ಚೆನ್ನಾಗಿನೇ ಹೊಡಿತಾರೆ ಅಂತ ತಿಳ್ಕೊಂಡಿರ್ತಾನೆ. ಬಟ್ ಆದ್ರೆ ಫಾದರ್ ಇವನಿಗೆ ಯಾವುದೇ ರೀತಿ ಹೊಡಿಯೋದುವೇ ಇಲ್ಲ, ಬೈಯೋದುವೇ ಇಲ್ಲ. ಬದಲಾಗಿ ಇವನ ಶೋಲ್ಡರ್ ನ ಮೇಲೆ ಕೈಯನ್ನ ಮಡಗಿ ಸಮಾಧಾನವನ್ನ ಮಾಡ್ತಾರೆ. ನೋಡು ಭೀಮಾ, ನೀನು ದಾರಾವಳನ್ನ ಅವಾಯ್ಡ್ ಅನ್ನ ಮಾಡಿ ಸರಿಯನ್ನ ಮಾಡಿಲ್ಲ. ಸೊ ಅವಳ ಹತ್ರ ಹೋಗಿ ಸಾರಿಯನ್ನ ಕೇಳಿ ಸ್ವಲ್ಪ ಹೊತ್ತು ಮಾತಾಡಿ ಬಾ ಅನ್ನೋದಾಗಿನೇ ಹೇಳ್ತಾರೆ. ಸೊ ನಮ್ಮ ಭೀಮಾ ಕೂಡ ಯಾವುದೇ ರೀತಿ ಆರ್ಗ್ಯುಮೆಂಟ್ ಅನ್ನ ಮಾಡದೆ ಇವನ ಫಾದರ್ ನ ಬೈಕನ್ನ ಎತ್ಕೊಂಡು ಸೀದಾ ದಾರಾವಳನ್ನ ಮೀಟ್ ಮಾಡೋದಕ್ಕಾಗಿನೇ ಬರ್ತಾನೆ. ನಂತರ ಸಾರಿ ಅನ್ನವೇ ಕೇಳಿ ನಮ್ಮಿಬ್ಬರ ಲೈಫ್ ಸರಿ ಹೋಗ್ಬೇಕು ಅಂದ್ರೆ ಹೊಟ್ಟೆಯಲ್ಲಿರುವ ಮಗುವನ್ನ ತೆಗಿಸ್ಲೇಬೇಕು ಅನ್ನೋದಾಗಿ ಹೇಳ್ತಾನೆ. ಈ ರೀತಿ ಮಾತಾಡ್ಬೇಕಾದ್ರೆ ನಮ್ಮ ದಾರಾಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಗೇಟ್ ಅನ್ನ ಬಂದ್ ಮಾಡಿ ಸೈಲೆಂಟ್ ಆಗಿನೇ ಮನೆ ಒಳಗಡೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಲೋಕಲ್ ಹುಡುಗರ ಹತ್ರಕ್ಕಾಗಿನೇ ಬಂದು ಅಕ್ಕಪಕ್ಕದಲ್ಲಿ ಯಾವ್ದಾದ್ರೂ ಅಬಾರ್ಷನ್ ಮಾಡುವ ಕ್ಲಿನಿಕ್ ಇದೆಯಾ ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ಇವರ ಫ್ರೆಂಡ್ಸ್ ಗಳಂತೂ, ಏನೋ ಯಾವ್ದಾದ್ರು ಹುಡುಗಿಯ ಜೊತೆ ಸೇರ್ಕೊಂಡು ಗಡ್ಬಡನ್ನ ಮಾಡ್ಬಿಟ್ಟಿದ್ಯಾ, ನಿಜವನ್ನ ಹೇಳ್ಕೋ, ಇಲ್ಲ ಅಂದ್ರೆ ಊರಿನ ಪೂರ್ತಿಯಾಗಿ ಟಾಮ್ ಟಾಮ್ ಅನ್ನ ಸಾರ್ ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ನಿಜ ಹೇಳೋದಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಆ ರೀತಿ ಎಲ್ಲ ಏನುವೇ ಇಲ್ಲ, ನನ್ನ ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕಾಗಿ ಹೋಗ್ಬೇಕಿತ್ತು. ಸೊ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಿಕ್ಕೆ ಕ್ಲಿನಿಕ್ ಆಗಿನೇ ಹೋಗ್ಬೇಕು. ಸೊ ಅದಕ್ಕಾಗಿನೇ ಕೇಳ್ದಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ನಮ್ಮ ಭೀಮಾ ದಾರಾವಳ ಹತ್ರಕ್ಕೆ ಬಂದು ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಫೈನಲ್ ಆಗಿ ಅದನ್ನ ತೆಗ್ಸೋದಿಕ್ಕಾಗಿ ಒಪ್ಪಿಸ್ತಾನೆ. ನಂತರ ಅದೇ ರೀತಿ ಅವಳನ್ನ ಕ್ಲಿನಿಕ್ ಒಳಗಡೆಗೆ ಕರ್ಕೊಂಡು ಬರ್ಬೇಕಾದ್ರೆ
ಅಲ್ಲಿನ ಎನ್ವಿರಾನ್ಮೆಂಟ್ ಅನ್ನ ನೋಡುವ ನಮ್ಮ ದಾರ ಅವಳ ಕೈಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಕ್ಕೆ ಆಗಲ್ಲ. ಸೊ ಭಯವನ್ನ ಪಡ್ಕೊಂಡು ಹೊರಗಡೆಗಾಗಿನೇ ಓಡಿ ಬಂದ್ಬಿಡ್ತಾಳೆ. ಸೊ ನಮ್ಮ ಭೀಮಾ ಕೂಡ ಹಿಂದಕ್ಕಾಗಿನೇ ಓಡಿ ಬರ್ಬೇಕಾದ್ರೆ, ನೋಡು ಇವಾಗ ನಾನು ಪೂರ್ತಿಯಾಗಿ ಡಿಸೈಡ್ ಮಾಡಿದ್ದೀನಿ, ನನ್ನ ಒಳಗಡೆ ಬೆಳೀತಾ ಇರುವ ಈ ಕಂದಮ್ಮನನ್ನ ತಗ್ಸೋದಿಕ್ಕೆ ನಾನು ರೆಡಿ ಇಲ್ಲ. ಸೊ ನಾವು ಇಬ್ಬರವೇ ಸೇರಿ ಮಗುವನ್ನ ಸಾಕೋಣ ಅನ್ನೋದಾಗಿನೇ ಹೇಳ್ತಾಳೆ. ಅದು ಅಲ್ದೆ ನಿನ್ನ ಕೈಯನ್ನ ಕೊಡು, ನಿನ್ಗವೇ ಫೀಲ್ ಅನ್ನ ಮಾಡಿಸ್ತೀನಿ ಅಂತ ನಮ್ಮ ಭೀಮಾ ಅವನ ಕೈಯನ್ನ ತೆಗೆದು ಅವಳ ಹೊಟ್ಟೆ ಮೇಲೆ ಮಡಗ್ಬೇಕಾದ್ರೆ ಹೊಟ್ಟೆ ಒಳಗಡೆ ಮೂವ್ಮೆಂಟ್ ಆಗೋದು ನಮ್ಮ ಭೀಮನಿಗವೇ ಫೀಲ್ ಆಗುತ್ತೆ. ಸೊ ಇವಾಗ ನಮ್ಮ ಭೀಮಾ ಅವನ ಡಿಸಿಷನ್ ಕೂಡ ಚೇಂಜ್ ಆಗುತ್ತೆ. ಸರಿ ಓಕೆ, ನಾವು ಅದನ್ನ ತಗ್ಸೋದು ಬೇಡ, ಸಾಕೋಣ ಅನ್ನೋದಾಗಿನೇ ಒಪ್ಕೋತಾನೆ. ಆದ್ರೆ ನಾವು ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡೋವರೆಗೂ ಈ ವಿಷಯವನ್ನ ಯಾರಿಗೂ ಗೊತ್ತಾಗದಿರುವ ಹಾಗೆ ನೋಡ್ಕೋಬೇಕು. ಆದ್ರೆ ಅಲ್ಲೂ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಏನೇ ಇದೆ ಅಲ್ವಾ, ಯಾಕಂದ್ರೆ ದಿನದಿಂದ ದಿನಕ್ಕೆ ಹೊಟ್ಟೆ ದೊಡ್ಡದಾಗಿನೇ ಬೆಳೀತಾ ಹೋಗುತ್ತೆ. ಸೊ ನಾವು ಎಷ್ಟೇ ಬಚ್ಚಿಡೋದಿಕ್ಕೆ ಟ್ರೈ ಅನ್ನ ಮಾಡಿದ್ರೂ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಏನನ್ನ ಮಾಡೋದು ಅಂತ ಇಬ್ರು ಕೂಡ ಟೆನ್ಷನ್ಗೆ ಒಳಗಾಗ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಅಂಡ್ ಅದೇ ಐಡಿಯಾದ ಪ್ರಕಾರ ಒಂದು ಮಾರ್ಕೆಟ್ಗೆ ಬಂದು ಲಾಂಗ್ ಸ್ಕರ್ಟ್ ಅನ್ನ ಪರ್ಚೇಸ್ ಮಾಡ್ತಾನೆ. ಸೊ ಲಾಂಗ್ ಆಗಿರುವ ಸ್ಕರ್ಟ್ ಅನ್ನ ಹಾಕೊಂಡ್ರೆ ಯಾರಿಗೂ ಕಾಣಿಸಲ್ಲ ಅಲ್ವಾ. ಸೊ ಅದೇ ರೀತಿ ನಮ್ಮ ಹೀರೋಯಿನ್ ಅವಳಿಗೆ ತಂದು ಕೊಡ್ಬೇಕಾದ್ರೆ ಇಬ್ರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಯಾಕಂದ್ರೆ ನಮ್ಮ ದಾರ ಅವಳ ಪ್ರೆಗ್ನೆನ್ಸಿ ಬಗ್ಗೆ ಇವಾಗ ಯಾರಿಗೂ ಗೊತ್ತಾಗಲ್ಲ ಅಂತ. ಅಂಡ್ ಇದೇ ರೀತಿ ಇವ್ರು ಮಾತಾಡ್ಕೊಂಡಿರ್ಬೇಕಾದ್ರೆ ನಮ್ಮ ಹೀರೋ ಒಂದ್ ವೇಳೆ ಈ ವಿಷಯದ ಬಗ್ಗೆ ನಿನ್ನ ಪೇರೆಂಟ್ಸ್ ಗಳಿಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡ್ತಾರೆ ಅಂತ ಕೇಳ್ಬೇಕಾದ್ರೆ, ಅದ್ರಲ್ಲೇನಿದೆ, ನನ್ನ ಪೇರೆಂಟ್ಸ್ ಗಳು ತುಂಬಾನೇ ಒಳ್ಳೆಯವ್ರು. ಸೊ ಇಲ್ಲಿವರೆಗೂ ನನ್ಗೆ ತುಂಬಾನೇ ಪ್ರೀತಿಯನ್ನ ಕೊಟ್ಟು ಬಂದಿದ್ದಾರೆ. ಅಂಡ್ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಅವರು ಕೂಡ ಒಪ್ಕೋತಾರೆ ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಇದೇ ರೀತಿ ಮಾತಾಡ್ಕೊಂಡು ಇವರ ಫ್ಯೂಚರ್ ನ ಬಗ್ಗೆ ತುಂಬಾನೇ ಡ್ರೀಮ್ಸ್ ಗಳನ್ನ ಕೊಟ್ಟಿಕೊಳ್ತಾರೆ. ನಮ್ಮ ಭೀಮನನ್ನ ನೋಡೋದಾದ್ರೆ ಫ್ಯೂಚರ್ ನ ಬಗ್ಗೆ ಯಾವ್ದೇ ಪ್ಲಾನ್ ಅನ್ನುವೇ ಮಾಡಿಲ್ಲ, ಏನುವೇ ಇಲ್ಲ. ಆದ್ರೆ ನಮ್ಮ ದಾರ ಫ್ಯೂಚರ್ ನ ಬಗ್ಗೆ ತುಂಬಾನೇ ಪ್ಲಾನ್ಸ್ ಗಳನ್ನ ಮಡಗಿದಾಳೆ. ಅಂದ್ರೆ ನಾನು ಕೊರಿಯಾದ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಅನ್ನ ಮುಂದುವರಿಸಬೇಕು. ಸೊ ಬೇರೆ ಬೇರೆ ದೇಶಗಳಿಗೆ ಹೋಗಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ಬೇಕು ಅನ್ನೋದಾಗಿನೇ ಪ್ಲಾನ್ ಮಡಗಿದಾಳೆ. ಅಂಡ್ ಇದನ್ನ ಕೇಳುವ ನಮ್ಮ ಭೀಮಾ, ಸರಿ ಓಕೆ, ನಿನ್ನ ಕನಸು ಏನೇ ಆಗಿದ್ರೂ ಕೂಡ ನಾನಿದ್ದೀನಿ ಅಲ್ವಾ, ನಾನು ಎಲ್ಲವನ್ನ ಈಡೇರಿಸ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಈ ಪ್ರೆಗ್ನೆನ್ಸಿಯ ಬಗ್ಗೆ ನಾವು ಸೀಕ್ರೆಟ್ ಆಗಿನೇ ಮಡ್ಗೋಣ ಅಂತ ಹೇಳಿದ್ರು ಅಲ್ವಾ. ಸೊ ಆ ಪ್ಲಾನ್ ಇವಾಗ ಫೇಲ್ಯೂರ್ ಆಗುವ ಸಿಚುವೇಶನ್ ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ದಾರ ಸ್ಕೂಲಿನ ಗ್ರೌಂಡ್ ಅಲ್ಲಿ ಕುಳಿತು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾಳೆ. ಅಂಡ್ ಅದೇ ಟೈಮಿಗೆ ಒಂದು ಫುಟ್ಬಾಲ್ ಬಂದು ಇವಳ ತೊಲೆಗಾಗಿನೇ ಹೊಡೆದ್ಬಿಡುತ್ತೆ. ಸೊ ಇದನ್ನೆಲ್ಲ ನಮ್ಮ ಹೀರೋ ಕೂಡ ಒಂದು ಜಾಗದಲ್ಲಿ ನಿಂತು ನೋಡ್ತಿರ್ತಾನೆ. ಸೊ ಈ ರೀತಿ ಪೆಟ್ಟು ಬೀಳ್ಬೇಕಾದ್ರೆ ಸೀದಾ ಇವಳ ಹತ್ರಕ್ಕಾಗಿನೇ ಬಂದು, ದಾರ ನಿನ್ಗೆ ಏನುವೇ ಆಗಿಲ್ವಾ, ಸರಿಯಾಗಿದ್ಯಾ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ದಾರಾಗೆ ಅವಳಿಗಿಂತ ಹೆಚ್ಚು ಮಗುವಿನ ಬಗ್ಗೆ ತುಂಬಾನೇ ಕೇರ್ ಅನ್ನ ಮಾಡ್ತಿರ್ತಾಳೆ. ಸೊ ನನ್ನ ಮಗುವಿಗೆ ಏನಾಗಿದ್ಯೋ ಏನೋ ಗೊತ್ತಿಲ್ಲ ಅನ್ನೋದಾಗಿ ಬಾಯನ್ನ ಬಿಟ್ಬಿಡ್ತಾಳೆ. ಅಷ್ಟೇ ಇವಾಗ ಈ ವಿಷಯ ಇವಳ ಫ್ರೆಂಡ್ಸ್ ಗಳು, ಟೀಚರು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅಂಡ್ ನೋಡ್ತಿದ್ದಾಗೆ ಈ ವಿಷಯ ಸಂಪೂರ್ಣವಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಅಂಡ್ ಪ್ರಿನ್ಸಿಪಲ್ ಇಂದ ಹಿಡಿದು ನಾರ್ಮಲ್ ಆಗಿ ಕೆಲಸವನ್ನ ಮಾಡುವ ಸ್ಟಾಫ್ ನ ವರ್ಗವೇ ಕೂಡ ದಾರ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವ ವಿಷಯ ಗೊತ್ತಾಗ್ಬಿಡುತ್ತೆ. ನಂತರ ನಮ್ಮ ದಾರ ಅವಳನ್ನ ಫಸ್ಟ್ ಏಡ್ ರೂಮ್ ಗೆನೆ ಕರ್ಕೊಂಡು ಬಂದು ಮಲಗಿಸ್ತಾರೆ. ಅಂಡ್ ಇವಾಗ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಪ್ರಿನ್ಸಿಪಲ್ ತುಂಬಾನೇ ಶಾಕ್ ಆಗಿ ಇವಳ ಪೇರೆಂಟ್ಸ್ ಗಳನ್ನವೇ ಕೂಡ ಇಲ್ಲಿಗೆ ಕರೆಸ್ಬಿಡ್ತಾರೆ. ಅಂಡ್ ಇವಾಗ ಇವ್ರಿಗೂ ಕೂಡ ಎಲ್ಲಾ ವಿಷಯಗಳನ್ನ ಹೇಳ್ಬೇಕಾದ್ರೆ ದಾರ ಅವಳ ಪೇರೆಂಟ್ಸ್ ಗಳು ತುಂಬಾನೇ ಕೋಪವನ್ನ ಮಾಡ್ಕೊಬಿಡ್ತಾರೆ. ನಂತರ ಸೀದಾ ನಮ್ಮ ಭೀಮಾ ಅವನ ಹತ್ರಕ್ಕಾಗಿನೇ ಬಂದು ಅವನ ಕಾಲರ್ ಪಟ್ಟಿಯನ್ನವೇ ಹಿಡ್ಕೊಂಡು ಧಮ್ಕಿ ಹಾಕೋದಿಕ್ಕಾಗಿನೇ ನೋಡ್ತಾರೆ. ನಂತರ ಫಾದರು ದಾರ ಅವಳ ಹತ್ರಕ್ಕಾಗಿನೇ ಬಂದು, ಈ ನಾಲಾಯಕ್ ನನ್ ಮಗ ಏನಾದ್ರೂ ಜಬರ್ದಸ್ತಿಯನ್ನ ಮಾಡಿದ್ನಾ, ನಿಜವನ್ನ ಹೇಳ್ಬಿಡು, ಇವನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅನ್ನೋದಾಗಿನೇ ಕೇಳ್ತಾರೆ. ಬಟ್ ಆದ್ರೆ ನಮ್ಮ ದಾರ ಸೈಲೆಂಟ್ ಆಗಿ ತಲೆಯನ್ನ ಬೆಂಡ್ ಮಾಡ್ಕೊಂಡೇನೆ ಕುಳ್ತಿರ್ತಾಳೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋ ಫಾದರ್ ನ ಹತ್ರಕ್ಕಾಗಿನೇ ಬಂದು, ಅಂಕಲ್ ನಾನು ದಾರ ಅವಳನ್ನ ಚೆನ್ನಾಗಿನೇ ನೋಡ್ಕೋತೀನಿ. ಅಂಡ್ ನಮ್ಮ ಗ್ರಾಜುಯೇಷನ್ ಕಂಪ್ಲೀಟ್ ಆಗ್ತಿದ್ದಾಗೆ ಇವಳನ್ನ ಮದ್ವೆಯನ್ನು ಕೂಡ ಆಗ್ತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಈ ಮಾತನ್ನ ಕೇಳ್ಬೇಕಾದ್ರೆ ಆ ಪೇರೆಂಟ್ಸ್ ಗಳಿಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಅದು ಅಲ್ಲದೆ ನಮ್ಮ ದಾರ ಅವಳ ಮದರು ಎಷ್ಟೊಂದು ಕೋಪವನ್ನ ಮಾಡ್ಕೊಂಡಿದ್ದಾಳೆ ಅಂದ್ರೆ, ಮಗಳು ಅಂತ ಮುದ್ದಾಗಿ ಸಾಕಿದ್ದಕ್ಕೆ ನಮ್ಮ ಮಾನ ಮರ್ಯಾದೆಯನ್ನೇ ತೆಗೆದ್ಬಿಟ್ಟಲ್ಲ ಅಂತ ತುಂಬಾನೇ ಬೈದು ನಿನ್ನ ಮುಖವನ್ನವೇ ಕೂಡ ನೋಡೋದಿಕ್ಕೆ ಇಷ್ಟ ಇಲ್ಲ ಅಂತ ಹೊರಗಡೆಗೆನೆ ಬಂದ್ಬಿಡ್ತಾರೆ. ಸೊ ಇವಾಗ ನಮ್ಮ ದಾರ ವಾಪಸ್ಸು ಅವಳ ಮನೆಗೆ ಹೋಗೋದಿಕ್ಕೆ ಆಗಲ್ಲ ಅಲ್ವಾ, ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಹೀರೋನೇ ಅವನ ಮನೆಗಾಗಿನೇ ಕರ್ಕೊಂಡು ಬರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಭೀಮಾ ಯಾವುದೇ ರೀತಿ ಲಕ್ಸುರಿಯ ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದಿಲ್ಲ, ನಾರ್ಮಲ್ ಆಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಟಿ ಬಂದಿರೋನು. ಅಂಡ್ ಇವನ ಮನೆಯ ಅಕ್ಕಪಕ್ಕದಲ್ಲಿರುವ ಜನರುವೆ ಕೂಡ ತುಂಬಾನೇ ಬಡವರಾಗಿನೇ ಇದ್ದಾರೆ. ಸೊ ಇಂಥ ಜಾಗಕ್ಕೇನೆ ನಮ್ಮ ದಾರ ಅವಳನ್ನವೇ ಕೂಡ ಕರ್ಕೊಂಡು ಬಂದಿದ್ದಾನೆ. ಬಟ್ ಆದ್ರೆ ನಮ್ಮ ದಾರ ಇಂಥ ವಟಾರದ ಒಳಗಡೆ ಒಮ್ಮೆ ಕೂಡ ಎಂಟ್ರಿಯನ್ನ ಕೊಟ್ಟಿಲ್ಲ.
ಯಾಕಂದ್ರೆ ಇವಳು ತುಂಬಾನೇ ಲಕ್ಸುರಿ ಆದ ಫ್ಯಾಮಿಲಿಯಲ್ಲಿ ಬೆಳೆದು ಬಂದಿರೋಳು. ಅಂಡ್ ಇವಾಗ ನಮ್ಮ ಹೀರೋವಿನ ಮನೆ ಒಳಗಡೆಗೆ ಬರ್ಬೇಕಾದ್ರೆ ತುಂಬಾನೇ ಅನ್ಕಂಫರ್ಟಬಲ್ ಆಗಿ ಫೀಲ್ ಅನ್ನ ಮಾಡ್ತಾಳೆ. ಆದ್ರವೇ ಬೇರೆ ದಾರಿ ಇಲ್ದೆ ನಾವು ಇಲ್ಲೇನೆ ಬದುಕ್ಬೇಕು ಅನ್ನೋದಾಗಿನೇ ಬರ್ತಾಳೆ. ನಂತರ ಇವಾಗ ಯಾರು ಕೂಡ ಈ ವಿಷಯದ ಬಗ್ಗೆ ಟಾಪಿಕ್ ಅನ್ನ ತೆಗೆದು ಮಾತಾಡಲ್ಲ. ಯಾಕಂದ್ರೆ ಇವತ್ತು ತುಂಬಾನೇ ದೊಡ್ಡದಾದ ಘಟನೆನೆ ನಡೆದಿದೆ ಅಲ್ವಾ. ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಅವರ ಪಾಡಿಗೆ ಅವರು ಮಲ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ದಾರಾ ಅವಳನ್ನ ಕರ್ಕೊಂಡು ಚೆಕಪ್ ಅನ್ನ ಮಾಡ್ಸೋದಿಕ್ಕೆ ಡಾಕ್ಟರ್ನ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ನಂತರ ಡಾಕ್ಟರ್ ಕೂಡ ಎಲ್ಲವನ್ನ ಚೆಕ್ ಮಾಡಿ ನಮ್ಮ ಹೀರೋ ಮತ್ತೆ ದಾರಾ ಇಬ್ಬರನ್ನವೇ ಕೂಡ ಬೇರೆ ಬೇರೆ ಮಲ್ಗೋದಿಕ್ಕಾಗಿನೇ ಹೇಳ್ತಾರೆ. ಯಾಕಂದ್ರೆ ಇವರು ಆಲ್ರೆಡಿ ಕಂಟ್ರೋಲ್ ಅನ್ನ ತಪ್ಪಿ ಇಂಥ ಸಿಚುವೇಶನ್ಗೆ ಬಂದಿದ್ದಾರೆ. ಸೊ ಮತ್ತೆ ಇವರು ಕಂಟ್ರೋಲ್ ಅನ್ನ ತಪ್ಪಿ ಮಾಡ್ಬಾರ್ದನ್ನ ಮಾಡ್ಬಿಟ್ರೆ ಆಲ್ರೆಡಿ ಇವಳು ಟೀನೇಜ್ ನಲ್ಲಿ ಇಂಥ ಸಿಚುವೇಶನ್ಗೆ ಬಂದು ತಲುಪಿದ್ದಾಳೆ. ಸೊ ಮುಂದೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ಗಳೇನೆ ಬಂದ್ಬಿಡ್ತಾವೆ ಅನ್ನೋದಾಗಿ ಎಲ್ಲವನ್ನ ತಿಳಿಸಿ ಹೇಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ದಾರಾ ಅವಳ ಪೇರೆಂಟ್ಸ್ಗೆ ನಾವು ಮಾಡಿರೋದು ಸರಿಯಲ್ಲ ಅಂತ ಫೀಲ್ ಆಗ್ತಿದೆ. ಯಾಕಂದ್ರೆ ನಮ್ಮ ಮಗಳನ್ನ ನಾವು ಯಾವತ್ತೂ ಕೂಡ ಒಂಟಿಯಾಗಿ ಬಿಟ್ಟಿಲ್ಲ. ಸೊ ಇವಾಗ ಇಂಥ ಸಿಚುವೇಶನ್ ಅಲ್ಲಿ ಬಿಡೋದು ಕೂಡ ಸರಿಯಲ್ಲ ಅಂತ ಅರ್ಥವನ್ನ ಮಾಡ್ಕೊಂಡು ವಾಪಸ್ಸು ನಮ್ಮ ದಾರಾ ಅವಳ ಹತ್ರಕ್ಕೆನೆ ಬಂದು ಕರ್ಕೊಂಡೇನೆ ಬಂದ್ಬಿಡ್ತಾರೆ. ಆ ರೀತಿ ಕಾರಿನ ಒಳಗಡೆ ಕೂರಿಸ್ಕೊಂಡು ಬರ್ತಿರ್ಬೇಕಾದ್ರೆ ಇವಳೇನೆ ಒಂದು ಮಗುವಿನ ಹಾಗೆ ಇದ್ದಾಳೆ. ಅಂಡ್ ಇವಳಿಗೆ ಒಂದು ಮಗು ಅಂದ್ರೆ ದೇವ್ರೇನೆ ಕಾಪಾಡ್ಬೇಕು ಅಂತ ತುಂಬಾನೇ ಯೋಚನೆಯನ್ನ ಮಾಡ್ತಾರೆ. ನಂತರ ನಮ್ಮ ದಾರಾ ಕೂಡ ಅವಳ ಮನೆಗೆ ಬರ್ಬೇಕಾದ್ರೆ ಇವಳನ್ನ ನೋಡುವ ತಂಗಿ ತುಂಬಾನೇ ಎಮೋಷನಲ್ ಆಗಿ ಹಗ್ಗನ್ನ ಮಾಡ್ಕೋತಾಳೆ. ನಂತರ ಅಲ್ಲಿ ಅಕ್ಕ ನೀನು ಮನೆಯಿಂದ ಹೋದ್ಮೇಲೆ ಎಷ್ಟೆಲ್ಲ ವಿಷಯಗಳು ನಡೆದಿದೆ ಗೊತ್ತಾ, ನಮ್ಮ ಎಲ್ಲಾ ರಿಲೇಟಿವ್ಗೆ ಈ ವಿಷಯ ಗೊತ್ತಾಗ್ಬಿಟ್ಟಿದೆ. ಸೊ ನಮ್ಮ ಅಂಕಲ್ ಆಂಟಿ ಕೂಡ ಮನೆಗಾಗಿನೇ ಬಂದಿದ್ರು. ಡೆಲಿವರಿ ಆದ ನಂತರ ನಿನ್ನ ಮಗುವನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕಾಗಿನೇ ಕೇಳಿದ್ದಾರೆ. ಸೊ ನಮ್ಮ ಮದರವೇ ಕೂಡ ಬುಕ್ಕೊಂಡಿದ್ದಾರೆ ಕಣೆ. ಯಾಕಂದ್ರೆ ನಿನ್ನ ಕೈಯಲ್ಲಿ ಆ ಮಗುವನ್ನ ಸಂಭಾಳಿಸೋದಕ್ಕೆ ಆಗಲ್ಲ ಅಲ್ವಾ, ಆದ್ರಿಂದ ಅಂಕಲ್ ಆಂಟಿನೇ ನಿನ್ನ ಮಗುವನ್ನ ಅಡಾಪ್ಟ್ ಮಾಡ್ಕೋತಿದ್ದಾರೆ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಮ್ಮ ದಾರಾಗಂತೂ ಕೋಪವನ್ನ ತೊಡೆಯೋದಿಕ್ಕಾಗ್ದೆ ಇವಳ ಮದನ್ನ ಹತ್ರಕ್ಕಾಗಿನೇ ಬಂದು ಜಗಳವನ್ನ ಮಾಡ್ತಾಳೆ. ಅದು ಏನೇ ಆದ್ರವೇ ಸರಿ, ನನ್ನ ಮಗುವನ್ನ ನಾನು ಯಾರಿಗೂ ಕೊಡಲ್ಲ, ಎಷ್ಟೇ ಕಷ್ಟವಾದ್ರವೇ ನಾನೇನೆ ಸಾಕ್ತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಈ ವಿಷಯ ನಮ್ಮ ಹೀರೋವಿನ ಫ್ಯಾಮಿಲಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಭೀಮಾ ಅವನ ಮಗುವನ್ನ ಅಂಕಲ್ ಆಂಟಿ ಅಡಾಪ್ಟ್ ಅನ್ನ ಮಾಡ್ಕೋತಿದ್ದಾರೆ ಅನ್ನೋದಾಗಿ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಫ್ಯಾಮಿಲಿನೇ ಬೇಜಾರನ್ನ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಆ ಮಗುವನ್ನ ನಾವೇನೆ ಸಾಕೋಣ ಅನ್ನೋದಾಗಿ ಎಲ್ಲರೂ ಡಿಸೈಡ್ ಆಗಿದ್ದಾರೆ. ಬಟ್ ಆದ್ರೆ ಇವಾಗ ಬೇರೆಯವರಿಗೆ ಕೊಡ್ತಿದ್ದಾರೆ ಅಂದ್ರೆ ಏನನ್ನ ಮಾಡೋದು ಅಂತ ಯೋಚನೆ ಮಾಡಿ ನೇರವಾಗಿ ಅವರ ಹತ್ರನೇ ಮಾತಾಡೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಯಾಕಂದ್ರೆ ಆ ಮಗು ಕೇವಲ ದಾರಾ ಅವಳದ್ದು ಅಲ್ಲ ಅಲ್ವಾ, ಆ ಮಗುವಿನ ಫಾದರು ನಮ್ಮ ಹೀರೋ ಆಗಿರೋದ್ರಿಂದ ಸಮಾನವಾದ ಹಕ್ಕು ನಮ್ಮ ಮಗನಿಗೆ ಇದೆ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಸೊ ಇದೇ ರೀತಿ ಅವರು ಮಾತಾಡ್ತಿರ್ಬೇಕಾದ್ರೆ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಭೀಮಾ ಅವನ ಅಕ್ಕ ಕೂಡ ಮನೆಗೆನೆ ಬರ್ತಾಳೆ. ಮನೆಗೆ ಬಂದ ಕೂಡಲೇ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವಳ ಬ್ಯಾಗ್ ನಿಂದ ನಮ್ಮ ಭೀಮಾಗೆ ಒಂದೆರಡು ಒದೆಯನ್ನುವೆ ಕೊಡ್ತಾಳೆ. ಲೋ ನಿನ್ನ ವಯಸ್ಸು ಏನು ಅಂತನಾದ್ರೂ ನಿನ್ಗೆ ಗೊತ್ತಿದ್ಯಾ? ಅಂಡ್ ಈ ವಯಸ್ಸಿನಲ್ಲಿ ಇದೆಲ್ಲ ನಿನ್ಗೆ ಬೇಕಾಗಿತ್ತೇನೋ? ಇವಾಗ ನೋಡು ನಿನ್ನ ಪೂರ್ತಿಯಾದ ಲೈಫ್ ಏನೇ ಬರ್ಬಾದ್ ಆಗ್ತಿದೆ ಅನ್ನೋದಾಗಿ ಸರಿಯಾಗಿನೇ ಬೈದು ಒಳೋದಿಕ್ಕೆ ಶುರು ಮಾಡ್ಕೋತಾರೆ. ನಂತರ ಸರಿ ಓಕೆ, ಆಗಿರುವ ಘಟನೆ ನಡೆದೋಗಿದೆ. ಸೀದಾ ಅವರ ಮನೆಗೆ ಹೋಗಿ ಆ ಮಗುವನ್ನ ನಾವು ಸಾಕೋದಿಕ್ಕಾಗಿ ಕೇಳೋಣ ಅಂತ ಮಾರ್ನಿಂಗ್ ಆಗ್ಬೇಕಾದ್ರೆ ಎಲ್ಲರೂ ರೆಡಿಯಾಗಿ ನಮ್ಮ ದಾರಾ ಅವಳ ಮನೆ ಕಡೆಗಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ನಮ್ಮ ದಾರಾ ಅವಳ ಪೇರೆಂಟ್ಸ್ ಅಂತೂ ಇವರ ಮುಖವನ್ನ ನೋಡೋದಿಕ್ಕವೇ ಇಷ್ಟವನ್ನ ಪಡಲ್ಲ. ಸೊ ನಮ್ಮ ದಾರಾ ಅವಳ ಮದರು ಅವರು ಬರೋದಕ್ಕಿಂತ ಮುಂಚೆ ನಮ್ಮ ರೆಸ್ಟೋರೆಂಟ್ ಗೆನೆ ಹೋಗ್ಬಿಡೋಣ ಅಂತ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ದಾರಾ ಮಧ್ಯಕ್ಕೆ ಬಂದು ಜಗಳವನ್ನ ಮಾಡಿ ನನ್ನ ಮಗುವಿನ ವಿಷಯವನ್ನ ಮಾತಾಡೋದಿಕ್ಕೆ ಬರ್ತಾ ಇದ್ದಾರೆ. ಸೊ ನೀವೇನೇ ಇಲ್ಲ ಅಂದ್ರೆ ಇನ್ನು ಯಾರ ಹತ್ರವಾಗಿ ಮಾತಾಡ್ತಾರೆ ಅಂತ ಕೇಳ್ಬೇಕಾದ್ರೆ ಆವಾಗ ಮದರ್ ಕೂಡ ಸರಿ ಓಕೆ ಅಂತ ಇಲ್ಲೇನೆ ಉಳ್ಕೋತಾರೆ. ಅಂಡ್ ಫೈನಲ್ ಆಗಿ ಎರಡು ಫ್ಯಾಮಿಲಿವೇ ಕೂಡ ಮುಖಾಮುಖಿಯಾಗಿ ದಾರಾ ಮತ್ತೆ ನಮ್ಮ ಹೀರೋವಿನ ಬಗ್ಗೆ ಯೋಚನೆ ಮಾಡೋದಿಕ್ಕಾಗಿ ಕುಳಿತುಕೋತಾರೆ. ಅಂಡ್ ಇದೇ ರೀತಿ ತುಂಬಾನೇ ಡಿಸ್ಕಷನ್ ಮಾಡ್ಬೇಕಾದ್ರೆ ಇವಾಗ ಬಂದಿರುವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನವೇ ಕಂಡು ಹಿಡಿತಾರೆ. ಅಂದ್ರೆ ಇವರಿಬ್ಬರಿಗೂ ಮದ್ವೆಯನ್ನ ಮಾಡೋದೇ ಸೊಲ್ಯೂಷನ್. ಸೊ ಇದು ಎರಡು ಫ್ಯಾಮಿಲಿ ಅವ್ರಿಗೂ ಕೂಡ ಒಪ್ಪಿಗೆ ಆಗೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಕಾನೂನು ಬದ್ಧವಾಗಿ ಇಬ್ಬರಿಗೂ ಮದುವೆಯನ್ನ ಮಾಡಿ ಮುಗಿಸ್ತಾರೆ. ಸೊ ಫೈನಲಿ ಇವರು ಅಫಿಷಿಯಲ್ ಆಗಿ ಇಬ್ರು ಕೂಡ ಗಂಡ ಹೆಂಡತಿಯರಾಗಿ ಬದಲಾಗಿದ್ದಾರೆ. ಅಂಡ್ ಈ ರೀತಿ ಮದುವೆ ಆದ ನಂತರ ನಮ್ಮ ಭೀಮಾ ದಾರಾ ಅವಳ ಮನೆಗೆನೆ ಬಂದು ಸ್ಟೇ ಆಗ್ತಾನೆ. ಯಾಕಂದ್ರೆ ಭೀಮಾ ಅವರ ಮನೆಯಲ್ಲಿ ದಾರಾಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿತ್ತು ಅಲ್ವಾ. ಸೊ ಅದೇ ಕಾರಣಕ್ಕೆ ದಾರಾ ಅವಳ ಮನೆಗೆನೆ ಇವನು ಶಿಫ್ಟ್ ಆಗಿದ್ದಾನೆ. ನಂತರ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇವರ ಫ್ಯೂಚರ್ ನ ಬಗ್ಗೆನೆ ಪ್ಲಾನ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಸಂಜೆ ಆಗ್ಬೇಕಾದ್ರೆ ದಾರಾ ಅವಳ ಫಾದರ್ ಅಲ್ಲಿಗೆ ಬಂದು ನಮ್ಮ ಭೀಮನನ್ನ ಕೆಳಗಡೆ ರೂಮ್ ನಲ್ಲಿ ಬಂದು ಮಲ್ಕೊಳ್ಳೋದಕ್ಕಾಗಿ ಹೇಳ್ತಾನೆ.
ಯಾಕಂದ್ರೆ ಮತ್ತೆ ಏನಾದ್ರೂ ಅವಳ ಜೊತೆ ಒಟ್ಟಿಗೆ ಸೇರೋದಕ್ಕಾಗಿ ಟ್ರೈಯನ್ನ ಮಾಡಿದ್ರೆ ನಮ್ಮ ಮಗಳ ಪರಿಸ್ಥಿತಿ ತುಂಬಾನೇ ಹಾಳಾಗ್ಬಿಡುತ್ತೆ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿ ಇವನನ್ನ ಕೆಳಗಡೆ ರೂಮ್ ನಲ್ಲಿ ಮಲ್ಗೋದಿಕ್ಕಾಗಿನೇ ಹೇಳ್ತಾನೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಕಳೀತಾ ಇವಳ ಹೊಟ್ಟೆ ಕೂಡ ದೊಡ್ಡದಾಗಿನೇ ಬೆಳೆಯುತ್ತೆ. ಸೊ ಇವಾಗ ನಾರ್ಮಲ್ ಆಗಿ ಓಡಾಡೋದಿಕ್ಕೆ ಆಗಲ್ಲ, ಕ್ಲಾಸಿಗೆ ಹೋಗೋದಿಕ್ಕಾಗಲ್ಲ, ಏನ್ವೇ ಆಗಲ್ಲ ಅಲ್ವಾ. ಆದ್ರಿಂದ ಇವಳು ಮನೆಯಲ್ಲೇ ಇದ್ದು ರೆಸ್ಟ್ ಅನ್ನ ಮಾಡೋದಿಕ್ಕಾಗಿ ಶುರು ಮಾಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಒಂಟಿಯಾಗಿನೇ ಕ್ಲಾಸಿಗೆ ಬಂದು ಅವನ ಎಜುಕೇಶನ್ ಅನ್ನ ಮುಂದುವರಿಸ್ತಾನೆ. ಅದು ಅಲ್ಲದೆ ನಮ್ಮ ದಾರ ಅವಳ ಫಾದರ್ ಒಂದು ರೆಸ್ಟೋರೆಂಟ್ ಅನ್ನ ಮಡಗಿದ್ದಾರೆ ಅಲ್ವಾ. ಸೊ ಇವಾಗ ಅದೇ ರೆಸ್ಟೋರೆಂಟ್ ಗೆ ಸೇರ್ಕೊಂಡು ಕೆಲಸವನ್ನ ಮಾಡೋದಿಕ್ಕಾಗಿ ಶುರು ಮಾಡ್ತಾನೆ. ಯಾಕಂದ್ರೆ ನಮ್ಮ ಫ್ಯೂಚರ್ ಅನ್ನ ಕಟ್ಕೋಬೇಕು ಅಂದ್ರೆ ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತ. ಬಟ್ ಆದ್ರೆ ಇವನಿಗೆ ಕೊಡುವ ಸ್ಯಾಲರಿ ಇವನ ಲೈಫ್ ಅನ್ನ ಕಟ್ಕೊಳ್ಳೋದಿಕ್ಕೆ ಸಾಕಾಗಲ್ಲ. ಸೊ ಆದ್ರೂ ಕೂಡ ಬೇರೆ ದಾರಿ ಇಲ್ದೆ ಆ ಕೆಲ್ಸವನ್ನ ಮಾಡಿ ಬರ್ತಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ನಮ್ಮ ದಾರ ಅವಳಿಗೆ ನಮ್ಮ ಹೀರೋ ಕ್ಲಾಸ್ ಅನ್ನ ಬಂಕ್ ಮಾಡ್ತಿರೋದಾಗಿ ಎಲ್ಲ ವಿಷಯವೇ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಹೀರೋವನ್ನ ಕರೆದು ಏನಕ್ಕಾಗಿ ಬಂಕನ್ನ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಹೀರೋ ಕೂಡ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ನೋಡು, ನಮ್ಮ ಲೈಫ್ ಅನ್ನ ಕಟ್ಕೊಳ್ಳೋದಿಕ್ಕೆ ಹಣವನ್ನ ಸಂಪಾದನೆ ಮಾಡ್ಬೇಕು. ಸೊ ಇವಾಗಿನಿಂದಾನೇ ಶುರುವನ್ನ ಮಾಡ್ಕೊಂಡು ಒಂದು ಮನೆಯನ್ನುವೇ ಪರ್ಚೇಸ್ ಅನ್ನ ಮಾಡೋಣ ಅಂತ ಹೇಳ್ಕೊತಾನೆ. ಆದ್ರೆ ನಮ್ಮ ದಾರ ಅವಳಿಗೆ ಹಣ ಸಂಪಾದನೆಗಿಂತ ಎಜುಕೇಶನ್ ಮತ್ತೆ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ಇದೆ. ಸೊ ಇದೇ ವಿಷಯವನ್ನ ಇಟ್ಟು ಇಬ್ರು ಕೂಡ ತುಂಬಾನೇ ಜಗಳವನ್ನ ಮಾಡ್ಕೊಂಡ್ ಬಿಡ್ತಾರೆ. ಆದ್ರಿಂದ ನಮ್ಮ ದಾರ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಕೆಳಗಡೆಗಾಗಿನೇ ಬಂದು ಇವಳ ಮದರ್ನ ಪಕ್ಕಕ್ಕಾಗಿನೇ ಬಂದು ಕುಳಿತುಕೋತಾಳೆ. ಸೊ ಇದನ್ನ ನೋಡುವ ಮದರ್ ಕೂಡ ಇವಳ ಬೇಜಾರನ್ನ ತೆಗೆಯೋದಿಕ್ಕಾಗಿ ನಮ್ಮ ದಾರ ಅವಳ ಕೆಲವು ಫ್ರೆಂಡ್ಸ್ ಗಳನ್ನ ಮನೆಗಾಗಿನೇ ಕರೆಸ್ತಾಳೆ. ಅಂಡ್ ಅದೇ ರೀತಿ ಫ್ರೆಂಡ್ ಗಳು ಬರ್ಬೇಕಾದ್ರೆ ನಮ್ಮ ದಾರಾಗವೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ಸೊ ಫ್ರೆಂಡ್ ಗಳ ಜೊತೆಯಾಗಿ ಸೇರ್ಕೊಂಡು ಸ್ವಲ್ಪ ಎಂಜಾಯ್ ಅನ್ನ ಮಾಡಿ ಹೊರಗಡೆ ಎಲ್ಲ ಸುತ್ತಾಡಿನೇ ಬರ್ತಾಳೆ. ಅಂಡ್ ಈ ರೀತಿ ಫ್ರೆಂಡ್ಸ್ ಗಳ ಜೊತೆ ಸುತ್ತಾಡ್ಬೇಕಾದ್ರೆ ನಮ್ಮ ದಾರಾಗೆ ಒಂದು ವಿಷಯ ಕೂಡ ಗೊತ್ತಾಗುತ್ತೆ. ನಮ್ಮ ಲೈಫ್ ಅಲ್ಲಿ ಮೊದಲನೇ ಪ್ರಿಫರೆನ್ಸ್ ಅನ್ನ ನಾವು ನಮ್ಗೆನೆ ಕೊಟ್ಕೋಬೇಕು. ಅಂದ್ರೆ ಬೇರೆಯವರ ಬಗ್ಗೆ ಏನಾದ್ರೂ ಪರವಾಗಿಲ್ಲ, ಮೊದಲು ನಮ್ಮ ಲೈಫಿನಲ್ಲಿ ನಾವು ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಂತ ತಿಳ್ಕೊತಾಳೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಕಳೀತಾ ಇವಳ ಬಾಡಿಯಲ್ಲಿ ತುಂಬಾನೇ ಚೇಂಜಸ್ ಗಳು ಕಾಣಿಸುತ್ತೆ. ಅದು ಅಲ್ಲದೆ ನಮ್ಮ ದಾರಾಗೆ ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸೊ ಮದರ್ನ ಹತ್ರವಾಗಿ ಎಲ್ಲಾ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಸರಿ ಓಕೆ ಡಾಕ್ಟರ್ನ ಹತ್ರ ಹೋಗಿ ಮತ್ತೆ ಚೆಕಪ್ ಅನ್ನ ಮಾಡ್ಸೋಣ ಅನ್ನೋದಾಗಿ ಹೇಳ್ತಾರೆ. ಅಂಡ್ ಅದೇ ರೀತಿ ಎರಡು ಫ್ಯಾಮಿಲಿನೇ ಸೇರ್ಕೊಂಡು ಮತ್ತೆ ಡಾಕ್ಟರ್ನ ಹತ್ರಕ್ಕಾಗಿನೇ ಬಂದು ನಮ್ಮ ದಾರ ಅವಳನ್ನ ಚೆಕಪ್ ಅನ್ನ ಮಾಡಿಸ್ತಾರೆ. ನಂತರ ಡಾಕ್ಟರ್ ಕೂಡ ಹೊಟ್ಟೆಯಲ್ಲಿ ಬೆಳೀತಿರುವ ಮಗು ತುಂಬಾನೇ ಚೆನ್ನಾಗಿದೆ, ಸೊ ಎಲ್ಲನೂ ನಾರ್ಮಲ್ ಆಗಿದೆ, ಬಟ್ ಆದ್ರೆ ಕೆಲವು ಮೆಡಿಸನ್ ಅನ್ನ ಕೊಡ್ತೀನಿ ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಇದೇ ಟೈಮಿಗೆ ನಮ್ಮ ದಾರ ಅವಳ ಅಂಕಲ್ ಆಂಟಿ ಕೂಡ ಮನೆಗಾಗಿನೇ ಬರ್ತಿದ್ದಾರೆ. ಯಾಕಂದ್ರೆ ಡೆಲಿವರಿಯ ಟೈಮ್ ಕೂಡ ತುಂಬಾನೇ ಹತ್ರಕ್ಕಾಗಿ ಬರ್ತಾ ಇದೆ ಅಲ್ವಾ. ಸೊ ಅವ್ರು ಬೇರೆ ಅಡಾಪ್ಟ್ ಅನ್ನ ಮಾಡ್ಕೋತೀವಿ ಅನ್ನೋದಾಗಿ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ನಮ್ಮ ದಾರ ಹೀರೋವನ್ನ ಕರೆದು ಈ ಮಗುವನ್ನ ನಾವೇನೆ ಮಡಿಕೊಳ್ಳೋದಾ ಇಲ್ಲ ಅವರಿಗಾಗಿ ಕೊಡೋದಾ ಅನ್ನೋದಾಗಿ ಕೇಳ್ತಾಳೆ. ಸೊ ಇದೇ ರೀತಿ ಇವ್ರಿಬ್ರು ಡಿಸ್ಕಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಅಂಕಲ್ ಆಂಟಿ ಕೂಡ ಮನೆಗಾಗಿನೇ ಬರ್ತಾರೆ. ಅಂಡ್ ಇವಾಗ ಅವ್ರು ಕೂಡ ನಿಮ್ಮ ಮಗುವನ್ನ ನಮ್ಗೆ ಕೊಡ್ತೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋಗಂತೂ ಆ ಮಗುವನ್ನ ನಾವೇನೆ ಸಾಕೋಣ ಅನ್ನೋದಾಗಿ ಆಸೆ ಇದೆ. ಬಟ್ ಆದ್ರೆ ನಮ್ಮ ದಾರ ಅವಳ ಡಿಸಿಷನ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಇವರಿಗೆ ಹುಟ್ಟುವ ಮಗುವನ್ನ ಅಂಕಲ್ ಆಂಟಿಗೆನೆ ಕೊಟ್ಬಿಡೋದಿಕ್ಕೆ. ಅಷ್ಟೇ ಅಲ್ಲದೆ ನಮ್ಮ ಹೀರೋಗವೇ ಕೂಡ ಡೈವರ್ಸ್ ಅನ್ನ ಕೊಡೋದಿಕ್ಕಾಗಿ ರೆಡಿ ಆಗಿದ್ದಾಳೆ. ಯಾಕಂದ್ರೆ ಫ್ರೆಂಡ್ಸ್ ಗಳ ಜೊತೆ ಎಂಜಾಯ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಲೈಫಿನಲ್ಲಿ ನಮಗೇನೆ ಮೊದಲು ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಸೊ ನಮ್ಮ ಆಸೆ ಕನಸುಗಳೇನೆ ಇಂಪಾರ್ಟೆಂಟ್ ಅಂತ ಯೋಚಿಸಿದ್ಲು ಅಲ್ವಾ. ಸೊ ಅದೇ ರೀತಿ ಕೊರಿಯಾಗೆ ಹೋಗಿ ನಮ್ಮ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡೋಣ, ನಮ್ಮ ಲೈಫ್ ಅನ್ನ ಕಟ್ಕೊಳ್ಳೋಣ ಅನ್ನೋದಾಗಿನೇ ರೆಡಿಯಾಗಿ ಅದಕ್ಕೆ ಅಡ್ಡಲಾಗಿರುವ ನಮ್ಮ ಹೀರೋಗವೇ ಡೈವರ್ಸ್ ಅನ್ನ ಕೊಡೋದಿಕ್ಕಾಗಿ ರೆಡಿಯಾಗಿದ್ದಾಳೆ. ಅಷ್ಟೇ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಹೀರೋವಿನ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ನಾನು ಇವಳಿಗೋಸ್ಕರ ಅಂತಾನೆ ಹಣವನ್ನ ಸಂಪಾದನೆ ಮಾಡೋಕವೇ ಟ್ರೈ ಅನ್ನ ಮಾಡಿದ್ದೀನಿ, ಬಟ್ ಆದ್ರೆ ಇವಳಿಗೆ ನಮ್ಮ ಬಗ್ಗೆ ಸ್ವಲ್ಪನೇ ಯೋಚನೆ ಇಲ್ಲ ಅನ್ನೋದಾಗಿ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಎಮೋಷನಲ್ ಆಗ್ಬಿಡ್ತಾನೆ. ಆದ್ರೂ ಕೂಡ ನಮ್ಮ ದಾರ ಅವಳಿಗೆ ಅರ್ಥವನ್ನ ಮಾಡ್ತಿ ಈ ಮಗುವನ್ನ ನಾವೇನೆ ಮಡಿಕೊಳ್ಳೋಣ ಅಂತ ತುಂಬಾನೇ ಫೋರ್ಸ್ ಅನ್ನ ಮಾಡ್ಬೇಕಾದ್ರೆ ಸೊ ದಾರ ಕೂಡ ಅವಳ ಡಿಸಿಷನ್ ಅನ್ನ ಚೇಂಜ್ ಮಾಡ್ಕೋತಾಳೆ. ಅಂಡ್ ಅವಳ ಪೇರೆಂಟ್ಸ್ ನ ಹತ್ರ ಕೂಡ ಈ ಮಗುವನ್ನ ನಾವೇನೆ ಮಡಿಕೊಳ್ಳೋಣ ಅಂತಾನವೇ ಹೇಳ್ತಾಳೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಡೆಲಿವರಿ ಆಗುವ ಸಿಚುವೇಶನ್ ಕೂಡ ಬಂದ್ಬಿಡುತ್ತೆ. ಅಂಡ್ ಫೈನಲಿ ಒಂದು ಮುದ್ದಾಗಿರುವ ಮಗುವಿಗೆ ಜನ್ಮವನ್ನುವೆ ಕೂಡ ಕೊಡ್ತಾಳೆ. ಬಟ್ ಆದ್ರೆ ಡೆಲಿವರಿ ಆಗ್ತಿರ್ಬೇಕಾದ ಸಿಚುವೇಶನ್ ಅಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿ ನಮ್ಮ ದಾರ ಅವಳು ಇನ್ನವೇ ಕಾನ್ಶಿಯಸ್ ಗೆ ಬಂದಿಲ್ಲ. ಆದ್ರಿಂದ ಆ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಬೇಕು ಅಂದ್ರೆ ಮತ್ತೆ ನಮ್ಮ ದಾರಾಗೆ ಆಪರೇಷನ್ ಅನ್ನ ಮಾಡ್ಬೇಕಂತೆ. ಸೊ ಅದೇ ರೀತಿ ಪ್ರೋಸೆಸ್ ಅನ್ನ ಶುರು ಮಾಡಿ ಆಪರೇಷನ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಅಂತೂ ಹೆಂಡತಿಗೆ ಏನಾಗ್ಬಿಡುತ್ತೋ ಅನ್ನುವ ಭಯವನ್ನ ಪಟ್ಕೊಂಡಿದ್ದಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ದಾರ ಕೂಡ ಕ್ಯೂರ್ ಆಗಿ ಅದರಿಂದ ಹೊರಗಡೆಗಾಗಿನೇ ಬಂದಿದ್ದಾಳೆ. ನಂತರ ಇವಾಗ ಅವಳ ಕೈಯಾರೆ ಮಗುವನ್ನ ನಮ್ಮ ಹೀರೋವಿನ ಕೈಗೇನೆ ಕೊಡ್ತಾಳೆ. ಬಟ್ ಆದ್ರೆ ನಾವು ಯೋಚನೆ ಕೂಡ ಮಾಡಿರಲ್ಲ ಅಂತಹ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ದಾರ ಇವಾಗ ನಮ್ಮ ಹೀರೋಗೆ ಡಿವೋರ್ಸ್ ಅನ್ನವೇ ಕೊಟ್ಟು ಆ ಜಾಗದಿಂದಾನೇ ಬಂದ್ಬಿಡ್ತಾಳೆ. ಅದೇ ನಾವು ನಮ್ಮ ಕರಿಯರ್ ಮತ್ತೆ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋದಾಗಿ ಯೋಚಿಸಿದ್ಲು ಅಲ್ವಾ. ಸೊ ಅದೇನೆ ನಮ್ಗೆ ಇಂಪಾರ್ಟೆಂಟ್ ಅಂತ ಮಗುವನ್ನ ನಮ್ಮ ಹೀರೋವಿನ ಫ್ಯಾಮಿಲಿಗೆನೆ ಕೊಟ್ಟು ಸೈಲೆಂಟ್ ಆಗಿ ಆ ಜಾಗದಿಂದಾನೇ ಬಂದ್ಬಿಡ್ತಾಳೆ.
ಬಟ್ ಆದ್ರೆ ಅವಳು ಕಾರಿನಲ್ಲಿ ಬರ್ತಿರ್ಬೇಕಾದ್ರೆ ನೋವನ್ನ ತಡ್ಕೊಳ್ಳೋದಿಕ್ಕಾಗ್ದೆ ಅಳುವೆಲ್ಲ ಶುರುವಾಗುತ್ತೆ. ನಮ್ಮ ಹೀರೋ ಕೂಡ ಯಾವ್ದೇ ಮಾತಾಡದೆ ಸೈಲೆಂಟ್ ಆಗಿ ಆ ಮಗುವಿನ ಕಡೆಯಾಗಿನೇ ನೋಡ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅದು ಅಲ್ಲದೆ ನಮ್ಮ ಹೀರೋ ಮಾಡಿರೋದು ಸರಿನಾ ಇಲ್ಲ ದಾರ ಮಾಡಿರೋದು ಸರಿನಾ ಅನ್ನೋದಾಗಿ ಹೇಳಿ. ಅಂಡ್ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ವಿಡಿಯೋಗಳನ್ನ ನೋಡೋದಕ್ಕಾಗಿ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.